ನೋಡಿದರೆ ಈ 1975ರ ತುರ್ತು ಪರಿಸ್ಥಿತಿ ಯಾಕಾಯಿತು ಅಂತಂತಂದರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಮುಂದುವರೆದಿದ್ದ ರಚನೆ ಮಾಡಿದ್ದು ಆ ಸಂವಿಧಾನವಾಗಿ ಅಲಹಾಬಾದ್ ಹೈಕೋರ್ಟು ಇಂದಿರಾ ಗಾಂಧಿಯವರ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥದ್ದು ಅನೈತಿಕ ಅಕ್ರಮದಿಂದ ಕೂಡಿದೆ ಅಂತ ಹೇಳಿದ ತಕ್ಷಣವೇ ಎಲ್ಲಿ ತಮ್ಮ ಅಧಿಕಾರ ಮುಟ್ಟಬಹುದೋ ಅಂತ ಹೇಳಿ ಈ ರಾಷ್ಟ್ರಪತಿಗಳು ಮುಂದಿಟ್ಟುಕೊಂಡು ಸಂವಿಧಾನಕ್ಕೊಂದು ತಿದ್ದುಪಡಿ ತಗೊಂಡ್ಬಂದು ಈ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೊಳಿಸಿ ಒಂದು ಕಡೆ ಸಂವಿಧಾನ ವಿರೋಧಿ ಕಾರ್ಯ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ಸು ಇವತ್ತಿಗೆ ಸಂವಿಧಾನ ರಾಷ್ಟ್ರಪತಿ ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ನೈತಿಕತೆ ಹಕ್ಕು ಯಾವುದೂ ಇರೋದಿಲ್ಲ. ಎರಡನೇದಾಗಿ ಈ ಸಂವಿಧಾನ ಪರವಾಗಿ ಹೋರಾಡ್ತಕ್ಕಂಥ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣರು ಇರ್ಬೋದು, ಆಗಿನ ಕಾಲದ ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ಜಾರ್ಜ್ ಫರ್ನಾಂಡಿಸ್ ಇರ್ಬೋದು, ಜೊತೆಗೆ ನಮ್ಮ ಭಾರತೀಯ ಜನಸಂಘದ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಎಲ್ ಕೆ ಅಡ್ವಾಣಿಯರು ಇರ್ಬೋದು, ಇವ್ರನ್ನೆಲ್ಲರೂ ತಗೊಂಡು ತುರ್ತು ಪರಿಸ್ಥಿತಿ ವಿರುದ್ಧ ಇವರೇನು ಹೋರಾಡ್ತಾ ಇದ್ರು ದೇಶ ರಕ್ಷಣೆಗೋಸ್ಕರ, ಸಂವಿಧಾನ ರಕ್ಷಣೆಗೋಸ್ಕರ, ಇವ್ರನ್ನೆಲ್ಲರನ್ನೂ ಇಲ್ಲಿಗಲ್ ಆಗಿ ಆಲ್ಮೋಸ್ಟ್ ಕೆಲವೊಬ್ಬರನ್ನ ಬೆಂಗಳೂರು ಜೈಲಲ್ಲಿ, ಕೆಲವರು ಬೇರೆ ಕಡೆಗೆ ಹಾಕಿದ್ರು. ಈ ಪತ್ರಿಕಾ ಸ್ವಾತಂತ್ರ್ಯ ಅದನ್ನು ಮೊಟಕುಗೊಳಿಸಿದ್ರು. ಈ ಸಂವಿಧಾನದ ಆಶಯ ಏನಿದೆ, ಈ ವಾಕ್ ಸ್ವಾತಂತ್ರ್ಯ ಅದನ್ನು ಮೊಟಕುಗೊಳಿಸಿದ್ರು. ಜೊತೆಗೆ ಇಂದಿರಾ ಗಾಂಧಿ ಅವ್ರ ಮಗ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಈ ಸಂತಾನಹರಣ ಈ ಕೆಲಸನೂ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿನ ಹೊತ್ತಿಗೆ ಹೇಳೋದಾದರೆ ಯಾವುದೇ ರೀತಿಯ ಸಂವಿಧಾನದ ರಕ್ಷಣೆಗೆ ಯಾವುದೇ ರೀತಿಯ ಪದ್ಧತಿ ಇಲ್ಲ, ಅವರಿಗೆ ಅದ್ರ ಬಗ್ಗೆ ಒಂದು ಗೌರವನೂ ಇಲ್ಲ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ನಾವು ಏನು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅಂತಂದರೆ, ಈ ಕಾಂಗ್ರೆಸ್ ಪಕ್ಷದ ಇವತ್ತಿಗಾದ್ರೂ ಈ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ಈ ಗಾಂಧಿ ಪಳಿವಳಿಕೆ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಅವರು ಇರ್ಬೋದು, ಇವರು ಎಲ್ಲ ಮಾಡಿರ್ತಕ್ಕಂಥ ಅನೈತಿಕತೆಯನ್ನು ಒಪ್ಪಿಕೊಂಡು ಬಾಯಿ ಮುಚ್ಚಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇರ್ಬೋದು, ಇವರು ಎಲ್ರಿಗೂ ಸ್ವಲ್ಪ ಆದರೂ ಪಾಪ ಬಗ್ಗೆ ಇತ್ತು ಅಂತಂದರೆ ಈ ತುರ್ತು ಪರಿಸ್ಥಿತಿ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿ ಒಪ್ಪಿಕೊಂಡು ಜನಸಾಮಾನ್ಯ ಕ್ಷಮೆ ಕೇಳಬೇಕಂತ ಹೇಳ್ತಾ ನನ್ನ ಮಾತು